ಈಗ ನಮ್ಮ ಕ್ಯಾಬೇಜ್ ಹೊಲದಲ್ಲಿ ನಾವು ಈ ಅಂಕಿಅಂಶಗಳನ್ನು ಏನು ಇದಕ್ಕೆ ಏನು ಸೃಷ್ಟಿ ಮಾಡಿದ್ದೇವೆ, ಇದಕ್ಕೆ ಏನನ್ನ ಇದು ಮಾಡಿದ್ದೇವೆ. ಹಿಂಗೆ ಬರ್ತೀಯಾ ತಡಿ, ನಾ ಹಿಂಗೆ ಬರ್ತೀನಿ ತಡಿ. Follow me. ಈಗ ಅರೆಮಜ್ಜಿಗೆರೆಯ ಗ್ರಾಮದ ರೈತರು ಕುಂಚೂರು ನಾಗಪ್ಪ ಅಂತ ಹೇಳಿ ಹೊಲ ಇದು. ಅವರು ಬ್ಯಾಡಗಿ ಆರ್ಕೆ ಅಂಡ್ ಕಂಪನಿಯ ಮಾಲೀಕರು ಬಂದಿದ್ದಾರೆ. ಅವರು ನಮ್ಮ ಹೊಲದಲ್ಲಿ ಕ್ಯಾಬೇಜನ್ನು ನೋಡಲಿಕ್ಕೆ ಬಂದಿದ್ದಾರೆ. ಅವರು ಒಂದು ಹುಳ ಇಲ್ಲ, ಒಂದು ರೋಗ ಇಲ್ಲ, ಒಂದು ಏನೇ ಒಂದು ಕಪ್ಪು ಚುಕ್ಕಿ ಇಲ್ಲದ ಒಂದು ಬೆಳೆ ಎಂದರೆ ಕ್ಯಾಬೇಜನ್ನು ಎಷ್ಟು ಸ್ವಚ್ಛಾಗಿ ಇಟ್ಟಿದ್ದಾರಪ್ಪ ಇವರು, ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಅವರು ನಮಗೆ ಕ್ವಶನ್ ಕೇಳಿದರು. ಕ್ವಶನ್ ಏನೆಂದರೆ ಫಂಗಿಸೈಡ್ ಎಂದರೇನು, ಆಮೇಲೆ ಕೊಳೆ ರೋಗ ಎಂದರೇನು, ಆನಂತರ ಈ ಒಂದು ಸಿಸ್ಟಮೆಟಿಕ್ ಫಂಗಿಸೈಡು, ಬೆಂಕಿ ರೋಗ, ಇವೆಲ್ಲ ಅನೇಕ ರೋಗಗಳನ್ನು ತಡೆ ಹಿಡಿಯಲಿಕ್ಕೆ ನಮ್ಮ ಸಾಹೇಬರು ಎಲ್ಲ ಚರ್ಚೆ ಮಾಡಿದ್ದಾರೆ. ಅದೇ ಕಾರಣಕ್ಕೆ ನಾನು ತಿಳಿಸಿದೆ ಅವರಿಗೆ. ಏನಂತ ತಿಳಿಸಿದೆ, ಕೊಳೆ ರೋಗ ಅಂದರೆ ಒಂದು ಮೋಡದ ವಾತಾವರಣದಿಂದ ಒಂದು ಹಿಡಿತದಲ್ಲಿ ತೆಗ್ಗಿನ ಪ್ರದೇಶದಲ್ಲಿದ್ದರೆ, ಒಂದು ವಾತಾವರಣದಲ್ಲಿದ್ದರೆ ಅದು ಕೊಳೆ ರೋಗ ಬರುತ್ತೆ. ಅದೇ ನಂತರ ಫಂಗಿಸೈಡ್ ಅಂದರೆ ಒಂದು ನುಷಿ ಅಥವಾ ಒಂದು ಸ್ವಲ್ಪ ಯಾವುದೇ ಒಂದು ಅನೇಕ ಜಿಟ್ಟಿಗಳನ್ನು ಆಡಿಸಿದರೆ ಅದು ಫಂಗಿಸೈಡ್ ಸೃಷ್ಟಿಯಾಗುತ್ತದೆ. ಅದೇ ನಂತರ ಅದಕ್ಕೂ ಒಂದು ಟ್ರೀಟ್ಮೆಂಟ್ ಐತಿ. ಅದು ಫಂಗಿಸೈಡ್, ಸಿಸ್ಟಮೆಟಿಕ್ ಫಂಗಿಸೈಡ್ ಅಂತಂದೇಳಿ ಒಂದು ಪೌಡ್ರ್ ಬರುತ್ತೆ. ಆ ಪೌಡ್ರನ್ನ ಹೊಡೆದು ಬಿಟ್ಟರೆ ಎಲ್ಲ ಬಗೆಹರುತ್ತದೆ. ಆನಂತರ ಬೆಂಕಿ ರೋಗ ಅಂದರೆ, ಬೆಂಕಿ ರೋಗದಲ್ಲಿ ಅದು ಅಟ್ಯಾಚ್ ಒಂದು ಇಂಡಂಪ್ಲೆ ಅಂತಂದು ಬರುತ್ತೆ. ಅದನ್ನು ಸಮೇತ ಕ್ಲಿಯರಿಟಿಯಾಗಿ ಅದನ್ನು ಸ್ವಚ್ಛತವಾಗಿ ಕ್ಲೀನಾಗಿ ಫ್ರೆಶ್ ಮಾಡ್ಕೊಂತ ಬಂದರೆ